ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆಲ್ಲರಿಗೂ ಕೂಡ. ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ನಾವು ಹೆಂಗಾಗಿ ಕಾಣ್ಬೇಕು, ಯಾವಾಗ್ಲೂ ಕೂಡ ಹೆಂಗಾಗಿ ಇರ್ಬೇಕು ಅಂತ ಎಲ್ಲರೂ ಕೂಡ ಇಷ್ಟಪಡ್ತೀವಿ. ನಮ್ಮನ್ನು ಸೇರಿಸಿ ಎಲ್ಲರೂ ಕೂಡ ಇಷ್ಟಪಡ್ತೀವಿ. ಸೊ ಆದ್ರೆ ಏನ್ ಮಾಡೋದು, ಏಜ್ ಆಗ್ತಾ ಆಗ್ತಾ ಎಲ್ಲರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು ಶುರು ಆಗುತ್ತೆ. ಸೊ ಅಂತಹ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು. ನಾವು ಆದಷ್ಟು ನಾವು ಹೆಂಗ ಕಾಣ್ಬೇಕು ಅಂತಂದ್ರೆ ಖಂಡಿತ ಈ ಒಂದು ರೆಮಿಡಿಗಳನ್ನ ನೀವು ಉಪಯೋಗಿಸ್ತಾ ಇರ್ಬೇಕು. ಆಗ ನೀವು ಯಾವಾಗ್ಲೂ ಕೂಡ 50 ವರ್ಷ ಆದ್ರೂ ಕೂಡ 25 ವರ್ಷದವರ ಹಾಗೆ ಕಾಣ್ತೀರಾ. ಖಂಡಿತವಾಗ್ಲೂ ಈ ಒಂದು ರೆಮಿಡಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ಕೂಡ. ಹಾಗೆ ಈ ಒಂದು ಫೇಶಿಯಲ್ ಅಥವಾ ನಾವು ಹೋಮ್ ರೆಮಿಡಿ ಅಂತ ಹೇಳ್ತೀವಲ್ಲ, ಖಂಡಿತವಾಗ್ಲೂ ತುಂಬಾನೇ ಹೆಲ್ಪ್ಫುಲ್. ನಾವು ಆಚೆಯಿಂದ ತಂದು ಉಪಯೋಗಿಸೋ ಒಂದು ಕ್ರೀಮ್ಗಳನ್ನ ಬಿಟ್ಟು ನಾವು ಮನೆಯಲ್ಲಿಯೇ ರೆಮಿಡಿಗಳನ್ನ ತಯಾರಿಸಿ ನಮ್ಮ ಒಂದು ಸ್ಕಿನ್ಗೆ ನಾವು ಅಪ್ಲೈ ಮಾಡೋದ್ರಿಂದ ಏಜ್ ಆಗ್ತಾ ಆಗ್ತಾ ನಮ್ಮ ಫೇಸ್ ಅಲ್ಲಿ ಬರುವಂತಹ ರಿಂಕಲ್ಸ್ ಆಗ್ಲಿ, ಬ್ಲಾಕೆಟ್ಸ್ ಆಗ್ಲಿ, ವೈಟ್ ಹೆಡ್ಸ್ ಆಗ್ಲಿ, ಇವೆಲ್ಲ ಇರುತ್ತೆ ಅಲ್ಲ, ಪಿಂಪಲ್ ಇರುತ್ತೆ, ಪಿಂಪಲ್ ಮಾರ್ಕ್ಸ್ ಇರುತ್ತೆ. ಸೊ ಇವನ್ನೆಲ್ಲದನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ತಾ ಬರ್ಬೋದು ಕೆಲವೊಂದು ರೆಮಿಡಿಗಳಿಂದ. ಓಕೆ, ಎಲ್ಲ ರೆಮಿಡಿಗಳು ಕೂಡ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಅದು ಕೆಲವೊಂದು ರೆಮಿಡಿ ಕೆಲವೊಂದು ಸ್ಕಿನ್ ಅವರಿಗೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನ ಕೊಡುತ್ತೆ. ಯಾಕೆ ಅಂತಂದ್ರೆ ನಾನು ನನ್ನ ಒಂದು ಫೇಸ್ ಅನ್ನ ತುಂಬಾ ಸಲ ನಾನು ತುಂಬಾ ರೆಮಿಡಿಗಳನ್ನ ಅಪ್ಲೈ ಮಾಡಿದೀನಿ. ಆದ್ರೆ ಕೆಲವೊಂದು ರೆಮಿಡಿಗಳು ನನಗೆ ರಿಸಲ್ಟ್ ಅನ್ನು ಕೊಟ್ಟಿಲ್ಲ. ನಾನು ಅಂತ ರೆಮಿಡಿಗಳನ್ನ ನಿಮ್ ಜೊತೆ ನಾನು ಶೇರ್ ನನಗೆ ಅದು ರಿಸಲ್ಟ್ ಕೊಟ್ಟಿದೆ ಅಂದಾಗ್ಲೇ ಮಾತ್ರ ನಾನು ನಿಮ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡೋದು. ಈ ಒಂದು ನನ್ನ ಪರ್ಸನಲ್ ಆಗಿ ನಾನು ಹೇಳೋದು. ಯಾಕೆ ಅಂತಂದ್ರೆ ನನ್ನ ಆಡಿಯನ್ಸ್ಗೆ ನಾನು ದ್ರೋಹ ಮಾಡೋದಕ್ಕೆ ಬಯಸಲ್ಲ. ಯಾಕೆಂದ್ರೆ ಯಾವ್ದೋ ಒಂದು ವಿಡಿಯೋ ಮಾಡ್ಬೇಕಲ್ಲ ಅಂತ ನಾನು ಮಾಡೋದಿಲ್ಲ. ಖಂಡಿತವಾಗ್ಲೂ ಅದರಲ್ಲಿ ಏನಾದ್ರೂ ಒಂದು ಒಳ್ಳೇದಿದ್ರೆ ಮಾತ್ರ ನಾನು ವಿಡಿಯೋಗಳನ್ನ ಶೇರ್ ಮಾಡೋದು. ಸೊ ಅದಕ್ಕೋಸ್ಕರ ನೀವು ನನ್ ಮೇಲೆ ಭರೋಸೆ ಇಟ್ಟು ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನ ಟ್ರೈ ಮಾಡ್ಬೋದು. ನಿಮ್ಮ ಫೇಸು ಸ್ಕಿನ್, ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಒಂದು ಡೆಡ್ ಸ್ಕಿನ್ಸ್ ಆಗ್ಲಿ ಅಥವಾ ಪಿಂಪಲ್ಸ್ ಆಗ್ಲಿ ಅಥವಾ ಪಿಂಪಲ್ ಮಾರ್ಕ್ಸ್ ಆಗ್ಲಿ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಸೊ ಫಸ್ಟ್ ಎಲ್ಲ ನನ್ನ ವಿಡಿಯೋಗಳನ್ನ ಖಂಡಿತವಾಗ್ಲೂ ನೀವು ನೋಡಿರ್ಬೋದು ನನ್ನ ಫೇಸ್ ಅಲ್ಲಿ ಎಷ್ಟು ಪಿಂಪಲ್ ಮಾರ್ಕ್ಸ್ ಇದ್ವು ಅಂತ. ಸೊ ನೋಡಿ ಈಗ ಎಷ್ಟು ಕ್ಲಿಯರ್ ಆಗ್ತಾ ಬರ್ತಾ ಇದೆ ಅಲ್ಲ. ಸೊ ದಯವಿಟ್ಟು ದಿನನಿತ್ಯ ನೀವು ಅದನ್ನ ಉಪಯೋಗಿಸ್ತಾ ಇದ್ರೆ, ನಮ್ಮ ದಿನನಿತ್ಯದ ರೊಟೀನ್ ಅಲ್ಲಿ ನೀವು ಅದನ್ನ ಅಪ್ಲೈ ಮಾಡ್ತಾ ಇದ್ರೆ ಸೊ ತಾನಾಗಿಯೇ ರಿಸಲ್ಟ್ ಅನ್ನ ಕೊಡುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಬ್ರೈಟ್ ಆಗ್ಬೇಕು, ಮತ್ತೆ ಗ್ಲೋಯಿಂಗ್ ಆಗ್ಬೇಕು, ಮತ್ತೆ ಶೈನ್ ಆಗ್ಬೇಕು, ಯಾವಾಗ್ಲೂ ಯಂಗ್ ಆಗಿರ್ಬೇಕು ಅಂದ್ರೆ ಈ ಒಂದು ರೆಮಿಡಿಯನ್ನ ಉಪಯೋಗಿಸಿ. ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನ ಸಿಗುತ್ತೆ. ಹಾಗೆ ನಿಮ್ಗೆ ಯಾವೆಲ್ಲ ರೆಮಿಡಿಗಳು ಬೇಕು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಆದಷ್ಟು ನಿಮ್ಗೆ ಇಷ್ಟ ಆಗುವಂತಹ ಒಂದು ರೆಮಿಡಿಗಳನ್ನ ಶೇರ್ ಮಾಡ್ತೀನಿ. ಓಕೆ, ಸೊ ಕೆಲವೊಬ್ರೆಲ್ಲ ನನಗೆ ಕಳಿಸಿದ್ರು ಅಪ್ಪರ್ ಲಿಪ್ಸ್ ಅಲ್ಲಿ ಹೇರ್ ಪ್ರಾಬ್ಲಮ್ ಇದೆ. ಸೊ ಖಂಡಿತವಾಗ್ಲೂ ರೆಮಿಡಿಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಇವತ್ತಿನ ಹೋಮ್ ರೆಮಿಡಿ 50 ವರ್ಷದವರು ಕೂಡ 25 ವರ್ಷದವರ ಹಾಗೆ ಕಾಣ್ಬೇಕು ಅಂದ್ರೆ ಈ ಒಂದು ಫೇಸ್ ಪ್ಯಾಕ್ ಅನ್ನ ಉಪಯೋಗಿಸಿ ನೋಡಿದ್ರೇನೆ ಗೊತ್ತಾಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಸಾಮಾನ್ಯವಾಗಿ ನಮಗೆ ಏಜ್ ಆಗ್ತಾ ಇದೆ, ನಮಗೆ ಏಜ್ ರಿಂಕಲ್ಸ್ ಬರ್ತಾ ಇದೆ ಫೇಸ್ ಅಲ್ಲಿ, ಹಾಗೆ ನಮ್ಮ ಸ್ಕಿನ್ ಗ್ಲೋನೆಸ್ ಕಳ್ಕೊಳ್ತಾ ಇದೆ ಅಂತ ಸಾಮಾನ್ಯವಾಗಿ ನೋಡಿದಾಗ ನಮ್ಗೆ ಅನ್ಸುತ್ತೆ. ಆದ್ರೆ ನಾವು ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ರೆಮಿಡಿಗಳನ್ನ ಟ್ರೈ ಮಾಡ್ತಾ ಇರ್ಬೇಕು. ಈ ಒಂದು ರೆಮಿಡಿಯನ್ನ ತಯಾರಿಸುವಂತ ವಿಧಾನವನ್ನ ನೋಡೋಣ. ಫಸ್ಟಿಗೆ ಬನ್ನಿ. ಹಾಲು ತುಂಬಾನೇ ಶ್ರೇಷ್ಠವಾಗಿರುವಂತದ್ದು. ಸೊ ಹಾಲು ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಹಾಲು ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ. ಅದನ್ನ ನಮ್ಮ ಫೇಸ್ಗೆ ಕ್ಲೆನ್ಸರ್ ಆಗಿ ನಾವು ಉಪಯೋಗಿಸಿದ್ರೆ ನಮ್ಮ ಫೇಸ್ ಅಲ್ಲಿ ಇರುವಂತಹ ಡರ್ಟ್ ಎಲ್ಲ ಹೋಗುತ್ತೆ. ಕೊಳೆ ಏನಿರುತ್ತಲ್ವಾ ನಮ್ಮ ಸ್ಕಿನ್ ಅಲ್ಲಿ, ನಾವು ಏನೇ ಮೇಕಪ್ ಮಾಡ್ಕೊಂಡಿರ್ತೀವಿ ಅಥವಾ ಎಲ್ಲೋ ಆಚೆ ಓಡಾಡಿರ್ತೀವಿ, ಅದ್ರ ಡರ್ಟ್ ಅದೆಲ್ಲ ಓಪನ್ ಪೋರ್ಸ್ ಅಲ್ಲಿ ಅಲ್ಲಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನಾವು ನಿಧಾನವಾಗಿ ತೆಗಿಬೇಕು. ಒಂದು ಕ್ಲೆನ್ಸಿಂಗ್ ಇಂದ ನಾವು ಖಂಡಿತವಾಗ್ಲೂ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಕೆಲವೊಬ್ರು ದಿನಾಲೂ ಕೂಡ ಹಾಲನ್ನ ಉಪಯೋಗಿಸಿ ಫೇಸಿಗೆ ಅಪ್ಲೈ ಮಾಡ್ತಾರೆ. ಸೊ ಆದ್ರೆ ಖಂಡಿತವಾಗ್ಲೂ ಮಾಡಿ. ಇಲ್ಲ ಅನ್ನೋದಾದ್ರೆ ನೀವು ಫೇಸ್ ಪ್ಯಾಕ್ ಗಳನ್ನ, ರೆಮಿಡಿಗಳನ್ನ ತಯಾರಿಸ್ತಿರಲ್ವಾ, ಮಾಡ್ತಿರಲ್ವಾ, ಅಥವಾ ಮೇಕಪ್ ಮಾಡ್ಕೊಡ್ತಿರಲ್ವಾ, ಸೊ ಆ ಟೈಮಲ್ಲೂ ಅಥವಾ ಸಂಜೆ ಹೊತ್ತು ಬರ್ತಿರಲ್ಲ, ಆ ಟೈಮಲ್ಲಿ ಅದು ಸ್ವಲ್ಪ ಹಾಲನ್ನ ತಗೊಂಡು ಕಾಯಿಸ್ತಿರುವಂತಹ ತಣ್ಣಗಿರುವಂತಹ ಹಾಲು ಒಟ್ಟು
ಕಾಯಿಸಿ ತಣ್ಣಗಾಗಿದ್ರು ಓಕೆ. ಅಕಸ್ಮಾತ್ ತಣ್ಣಗಿರುವಂತಹ ಹಾಲು ಇದೆ ಅಂದ್ರೆ ಖಂಡಿತವಾಗ್ಲೂ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಗೋಧಿ ಹಿಟ್ಟು ಚಪಾತಿಗೆ ಅಂತ ಉಪಯೋಗಿಸ್ತೀವಿ ತಿನ್ನೋದಕ್ಕೆ. ಸೊ ಅದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ. ಸೊ ಆ ಗೋಧಿ ಹಿಟ್ಟನ್ನ ನಮ್ಮ ಫೇಸ್ ಪ್ಯಾಕ್ ಆಗಿ ನಾವು ಅದನ್ನ ಸ್ಕ್ರಬ್ಬಿಂಗ್ ಆಗಿ ಉಪಯೋಗಿಸ್ತೀವಿ ನಮ್ಮ ಫೇಸಿಗೆ. ಸೊ ಯಾಕೆ ಅಂತಂದ್ರೆ ಏನು ಕೊಳೆ ಇರುತ್ತಲ್ವಾ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ನಾವು ಇದನ್ನ ಉಪಯೋಗಿಸ್ತಾ ಇದೀವಿ. ಹಾಗೆ ಮೊಸರು ಕೂಡ ತುಂಬಾನೇ ಒಳ್ಳೇದು. ಮೊಸರು ಫೇಸಿಗೆ ಒಂದು ಶೈನಿಂಗ್ ಅನ್ನು ಕೊಡುತ್ತೆ ಅಲ್ವಾ. ಸೊ ಆ ಒಂದು ಗ್ಲೋಯಿಂಗ್ನೆಸ್ ಅನ್ನ ನಾವು ಪಡಿಬೇಕು ಅಂದ್ರೆ ಖಂಡಿತವಾಗ್ಲೂ ಮೊಸರು ನಮ್ಗೆ ಯಾವುದೇ ಫೇಸ್ ಪ್ಯಾಕ್ ಅಲ್ಲಾದ್ರೂ ಮೊಸರು ಅಥವಾ ನಿಂಬೆ ಹಣ್ಣಿನ ಜ್ಯೂಸ್. ಆದ್ರೆ ನಿಂಬೆ ಹಣ್ಣಿನ ಜ್ಯೂಸ್ ಕೆಲವರಿಗೆ ಆಗೋದಿಲ್ಲ, ಅಂತರೂ ಮೊಸರು ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿರುತ್ತೆ. ಮೊಸರು ಒಂದು ಒಳ್ಳೆ ಶೈನ್ ಅನ್ನ ಕೊಡುತ್ತೆ. ಮೊಸರಲ್ಲಿ ನಾವು ಯಾವಾಗ್ಲೂ ಕೂಡ ನಮ್ಮ ಫೇಸ್ ಅನ್ನ ಒಂದು ಫೇಸ್ ಪ್ಯಾಕ್ ಅನ್ನ ತಯಾರಿಸಿ ಅಪ್ಲೈ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ.
ಮುಲ್ತಾನಿ ಮಿಟ್ಟಿ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಅದು ತುಂಬಾನೇ ಆಯಿಲ್ ಸ್ಕಿನ್ ಇರೋರಿಗಂತೂ ತುಂಬಾನೇ ಒಳ್ಳೇದು. ನಮ್ಮ ಫೇಸ್ ಅಲ್ಲಿರುವಂತಹ ಒಂದು ಪಿಂಪಲ್ಸ್ ನ ಹಾಗೆ ಪಿಂಪಲ್ ಕಲೆಗಳನ್ನ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡುತ್ತೆ ಈ ಮುಲ್ತಾನಿ ಮಿಟ್ಟಿ. ನಮ್ಮ ಸ್ಕಿನ್ ಅಲ್ಲಿರುವಂತಹ ಒಂದು ಆಯಿಲ್ ಅನ್ನು ಕೂಡ ಕ್ಲಿಯರ್ ಮಾಡಬಹುದು, ಹಾಗೆ ಪಿಂಪಲ್ಸ್ ಮಾರ್ಕ್ಸ್ ಅನ್ನು ಕೂಡ ಕ್ಲಿಯರ್ ಮಾಡಬಹುದು, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದೆಲ್ಲದನ್ನು ಕೂಡ ಕ್ಲಿಯರ್ ಮಾಡಬಹುದು. ಡ್ರೈ ಸ್ಕಿನ್ ಇದ್ರೂ ಕೂಡ ಇದನ್ನ ಉಪಯೋಗಿಸಿ, ಅದಾದ್ಮೇಲೆ ಮಾಯಶ್ಚರೈಸರ್ ನ ಉಪಯೋಗಿಸಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಫೇಸ್ ಪ್ಯಾಕ್ ಅನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಫೇಸಿಗೆ ಅಪ್ಲೈ ಮಾಡಿ ನಾನು ತಿಳಿಸ್ತೀನಿ. ಸೊ ಬನ್ನಿ. ಸೊ ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಹಾಗೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಸೊ ನನ್ನ ಎಲ್ಲಾ ಚಾನಲ್ಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಲ್ಲಿ ನೀವು ಚೆಕ್ ಮಾಡಬಹುದು, ನನ್ನ ಚಾನಲ್ಗಳನ್ನ ನೋಡಬಹುದು, ಹಾಗೆ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸಿ ಯು.